ಶುರು ಮಾಡ್ತೀವಿ ಅಖಿಲ್. ಶುರು ಮಾಡ್ತಾಳೆ. ಇನ್ನು 5 ನಿಮಿಷದಲ್ಲಿ ಶುರು ಮಾಡ್ಬಿಡ್ತಾಳೆ. 5 ನಿಮಿಷನ? ಯಾಕೆ ಆಂಟಿ? ಅದು ಯಾಕಂದ್ರೆ ಅದು ಈಗ ಇನ್ನೊಂದು 5 ನಿಮಿಷದಲ್ಲಿ ರಾಹುಕಾಲ ಹೋಗಿ ಒಳ್ಳೆ ಟೈಮ್ ಶುರುವಾಗತ್ತೆ. ಹೌದಾ? ಹಾಗಾದ್ರೆ ಓಕೆ ಆಂಟಿ. ಏನ್ ಇವಳು ಇನ್ನೂ ಬರ್ಲಿಲ್ಲ? ರೂಪಾರಾಣಿ ಬಂದಿದ್ದೀನಿ. ಅಮ್ಮ ಬಂದ್ಬಿಟ್ಲು. ಏನ್ ಬಂದಿದ್ದು? ಅದೇ ಅಖಿಲ್, ರಾಹುಕಾಲ ಹೋಗಿ ಒಳ್ಳೆ ಕಾಲ ಬಂದಿದೆ. ಹಾಡನ್ನ ಶುರು ಮಾಡೋಣ ಅಂತಿದ್ದಾಳೆ. ಆಯ್ತು ಆಂಟಿ, ಶುರು ಮಾಡಿ. ಬಾ. ಬಾವಿ ಸೊಸೆ ಹೋಲಿ ಆಡಿ ಆಡಿ ಸುಸ್ತಾಗಿರ್ಬೇಕಲ್ಲ. ಈ ಡ್ರಿಂಕ್ ಕುಡಿ. ಥ್ಯಾಂಕ್ಸ್ ಅಕ್ಕ. ಹೇ ನಕ್ಷತ್ರ, ನಿಂತ್ಕೋ. ನಿನ್ನ ಸುಮ್ಮನೆ ಬಿಡಲ್ಲ ಇವತ್ತು. ಎಲ್ಲ ಹೋದ್ಲಿ ಇವಳು. ಅಖಿಲ್ಗೆ ಕೂಲ್ ಡ್ರಿಂಕ್ಸ್ ಕೊಟ್ಟು ಇಂಪ್ರೆಸ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ. ನಿಮ್ಗೋಸ್ಕರ ಕೂಲ್ ಡ್ರಿಂಕ್ಸ್ ತಂದೆ, ತಗೊಳ್ಳಿ. ಮತ್ತೆ ನಿಮಗೆ? ನಾನು ಆಮೇಲೆ ಕುಡಿತೀನಿ, ನೀವು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಡೌಟೇ ಇಲ್ಲ, ಆ ಡ್ರಿಂಕ್ ಪೂರ್ತಿ ಅಖಿಲ ಮುಗಿಸ್ಬಿಟ್ಟ. ಈಗ ಏನಾಗುತ್ತೋ ಏನೋ. ಛೇ, ಸಂತೋಷನೇ ಹೋಲಿ ನೀಡೆ, ಚಳಿ ಚಳಿಗಾಲದಲ್ಲಿ ಮೈ ನಡುಗುತ್ತಲೇ ಹೋಲಿ ಆಡೆ. ಅಂತೂ ಇಂತೂ ಎಂತೂ ತಾನೇ ಸಂತೋಷನೇ ಹೋಲಿ ನೀಡೆ, ಚಳಿ ಚಳಿಗಾಲದಲ್ಲಿ ಮೈ ನಡುಗುತ್ತಲೇ ಹೋಲಿ ಆಡೆ. 7 ಬಣ್ಣಗಳ ಕಂಡಾಗ ಸಣ್ಣ ಎದೆಯದು ಮಿಡಿದಾಗ, ಹೋಲಿ ಹಬ್ಬವು ಬಂದಾಗ ಗೌರು ಇಲ್ಲದೆ ನಿಹುದಾಗ.
ಉಕ್ಕಿ ಹೊಮ್ಮಿದೆ, ಸ್ನೇಹ ಬಂಧ ಹತ್ತಿರಾಗಿದೆ. ಲೋಕವೆಲ್ಲ ಒಂದೇ ಸಾರಿ ಒಂದು ಗೂಡಿ ಕುಣಿದರೆ ಭೂಮಿ ತಾಯಿಗೆ ಪುಳಕವಾಗಿದೆ. ನೀನು ನಾನು ಬೇರೆ ಎಲ್ಲ ಒಂದೇ ತಾನೆ ಎಂದು ಹೇಳಿದೆ. ಅಖಿಲ್ ಅವ್ರು ಯಾಕೆ ಹೀಗೆ ತೋರಾಡ್ತಾ ಇದ್ದಾರೆ? ಅಖಿಲ್ ಅವರೇ, ಅಖಿಲ್ ಅವರೇ, ಅಖಿಲ್ ಅವರೇ ಎದ್ದೇಳಿ. ತುಂಬಾ ಚೆನ್ನಾಗಿ ಹಾಡಿದ್ಯಮ್ಮ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಹಾಡನೇನೋ ಎಲ್ರೂ ಮೆಚ್ಕೊಂಡ್ರು, ಆದ್ರೆ ಹಾಡೋದಕ್ಕೆ ಹೇಳಿದ ಅಖಿಲ್ ಮಾತ್ರ ಏನು ಹೇಳಲೇ ಇಲ್ಲ. ಅಖಿಲ್ ಎಲ್ಲಿ? ಅಖಿಲ್ ಎದ್ದೇಳಿ. ಸೇಮ್ ಟಚ್, ಸೇಮ್ ಟಚ್. ಅಖಿಲ್, 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 ಅಖಿಲ್. ಅಖಿಲ್ ಅದೇ ಟಚ್, ಎದ್ದೇಳಿ. ಅಖಿಲ್ ಅವರೇ, ಸೇಮ್ ಟಚ್. ಅಖಿಲ್ ಅವರೇ. ಅಖಿಲ್, 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 ಅಯ್ಯೋ ಎದ್ದೇಳಿ. ಸೇಮ್ ಟಚ್, ಆ ಕಡೆ ನೋಡೋಣ. ಅಖಿಲ್ ಅಪ್ಪ ಅವರೇ. ಅಖಿಲ್ ಎಲ್ಲಿದ್ಯಾ? ಅಖಿಲ್, 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 ಸೇಮ್ ಟಚ್. ಅಖಿಲ್ ಅವರೇ. ಅಖಿಲ್, ಅಖಿಲ್, ಎದ್ದೇಳಿ. ಅದೇ ಟಚ್. ಅಖಿಲ್ ಅವರೇ, ಅಖಿಲ್. ಸಿಕ್ಕದ್ನಾ? ನೆನಪಿದೆ. ಅಖಿಲ್ ಅವರೇ. ಅಖಿಲ್, ಅಖಿಲ್ ಕಾಣಿಸ್ನಾ? ಇಲ್ಲ ರೀ, ಅವ್ನು ಎಲ್ಲಿದ್ದಾನೆ? ಕಾಣಿಸ್ನಾ? ಇಲ್ಲ. ಅಖಿಲ್, 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 ಅಖಿಲ್ ಅಪ್ಪ ಅವರೇ. ಅಖಿಲ್, ಏಳು ಕಾಲ್ ಮೇಲೆ ಮಲಗಿದನಲ್ಲ ಕರ್ಮ. ಕಷ್ಟಪಟ್ಟು ಎಲ್ರಿಂದ ಇವಳನ್ನ ಬಚ್ಚಿಟ್ರೆ ಈಗ ಇವನಿಗ್ ಸಿಕ್ಕಿ ನಮ್ಮನ್ನ ಸಮಸ್ಯೆಗೆ ಸಿಕ್ಕಾಕಿಸ್ತಾಳೆ ಇವಳು. ರೂಪಾ ಬಾ. ಅಖಿಲ್ ಏನಾಯ್ತು? ಅಖಿಲ್ ಎದ್ದೇಳೋ. ಅಖಿಲ್ ಏನಾಯ್ತು? ಅಖಿಲ್ ಅಖಿಲ್ ಎದ್ದೇಳೋ. ಅಖಿಲ್ ಏನಾಯ್ತು? ಅಖಿಲ್. ಅಖಿಲ್, ಅಖಿಲ್ ಅಖಿಲ್, ಅಖಿಲ್, ಎದ್ದೇಳು. ಅಖಿಲ್, ಅಖಿಲ್, ಅಖಿಲ್ ಯಾಕೆ ಹೀಗ್ ಬಿದ್ದಿದ್ದಾನಿಲ್ಲಿ? ಏನೆಲ್ಲ ನೋಡ್ತಿದ್ದೀರಾ? ಹೋಗ್ ನೀರ್ ತನ್ನಿ. ತಂದೆ ಮರೆ. ಅಖಿಲ್ ಹೇಳು. ಅಖಿಲ್, ಅಖಿಲ್, ಅಖಿಲ್ ಅಖಿಲ್ ಅಖಿಲ್, ಅಖಿಲ್ ಅಖಿಲ್, ಅಖಿಲ್ ಕಣ್ಬಿಡು. ಅಖಿಲ್, ಅಖಿಲ್ ನಾನೇ ಮತ್ವಾರೋ ಪೌಡರ್ನ ಬೆರೆಸಿರೋದು ಅಂತ ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡ್ಬೇಕು. ಮೊದ್ಲೇ ಅಖಿಲ್ ಅಂದ್ರೆ ಅತ್ತೆಗೆ ಪ್ರಾಣ. ಹೋಲಿ ಆಡಿ ಆಡಿ ಓವರ್ ಸ್ಟ್ರೈನ್ ಆಗಿರಬಹುದು. ಅದ್ರ ಜೊತೆ ಹಾಡ್ ಕೇಳ್ತಿದ್ದ ಹಾಗೆ ಡಾನ್ಸ್ ಬೇರೆ ಶುರು ಮಾಡ್ಬಿಟ್ಟ.
ಅದಕ್ಕೆ ಟಯರ್ಡ್ ಆಗಿ ಪಾಪ ತಲೆ ತಿರ್ಗಿ ಬಿದ್ದು ಹೋಗಿರ್ಬೋದು. ಅಯ್ಯಯ್ಯೋ, ಒಳಗ್ ಕರ್ಕೊಂಡು ಹೋಗೋಣ ಬನ್ರಿ. ಹಾ ಬಂದ್ರು ಒಳಗ್ ಕರ್ಕೊಂಡು ಹೋಗೋಣ. ಎತ್ರು ಅವನ್ನ ನಿಧಾನ 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 ನಿಧಾನ. ನಿಧಾನ ಕಣೋ. ಮೆತ್ತಿಗೆ ಏಯ್, ನಿಧಾನ. ನೀನಮ್ಮ ಇದು? ಒಂದ್ ಮೂರ್ಛೆ ಹೋಗಿದ್ರೆ ನೀನ್ ನೋಡ್ಕೊಂಡ್ ಕೂತಿದ್ಯಲ್ಲ, ನಮ್ಮನ್ನೆಲ್ಲ ಕರಿಬೇಕಲ್ವಾ? ಯಾಕೆ ಕರೀಲಿಲ್ಲ? ಕಡೆ ಪಕ್ಷ ಅವ್ನ ಮುಖದ ಮೇಲೆ ನೀರ್ ಚುಮುಕ್ಸ್ಬೋದಿತ್ತಲ್ಲ. ಏಳ್ಸೋ ಪ್ರಯತ್ನ ಕೂಡ ಮಾಡ್ದೆ. ಹಾಗೆ ನೋಡ್ಕೊಂಡು ಯಾಕೆ ಸುಮ್ನೆ ಕೂತಿದ್ದೆ? ಯಾಕೆ ಮಾತಾಡ್ತಿಲ್ಲ? ಹೋಗಿ, ನೀನ್ ಯಾರು ಹೇಳು? ನೀನ್ ಯಾರು? ಪಕ್ಕದ ಮನೆ ರಾಮು ಅವ್ರ ಮಗಳ ಅಥವಾ ಎದುರುಗಡೆ ಮನೆ ರಾಜಣ್ಣ ಅವ್ರ ಮಗಳ? ಹೇಳು, ನೀನ್ ಯಾರು? ಅಯ್ಯೋ, ಇವಳನ್ನೇನಾದ್ರೂ ನಮ್ಮತ್ತಿಗೆ ನೋಡಿದ್ರು ಅಂದ್ರೆ ನನ್ ಕತೆ ಮುಗ್ದೋಯ್ತಷ್ಟೇ. ನಿಧಾನ. ಅರುಣ್, ಡ್ಯಾಡಿ. ನೀನ್ ಹೋಗಿ ಡಾಕ್ಟರ್ ಕರ್ಕೊಂಬ. ಸರಿ ಡ್ಯಾಡಿ. ಯಾರು ಅಂತ ಕೇಳ್ತಿದ್ರು ಹೇಳಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಯಾರೋ ಕಳ್ಳಿನೇ ಇರಬಹುದು ಅತ್ತೆ. ನಾವೆಲ್ಲರೂ ಹೋಲಿಯಲ್ಲಿ ಸಂತೋಷವಾಗಿರುವಾಗ ಕಳ್ತನ ಮಾಡೋಣ ಅಂತ ಬಣ್ಣ ಹಚ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಇವಳ ಅಸಲಿ ಬಣ್ಣ ಏನು ಅಂತ ಇವಾಗ ಗೊತ್ತಾಗುತ್ತೆ. ಬೋರಮ್ಮ, ಅಮ್ಮರೇ, ಹೋಗ್ ನೀರ್ ತಗೊಂಡ್ ಬಾ. ಆಯ್ತಮ್ಮರೇ. ಬೋರಮ್ಮ, ಆ ನೀರನ್ನ ಇವಳ ಮುಖಕ್ಕೆ ಎರ್ಚು. ನಿಮ್ ಜೊತೆಲಿದ್ರೆ ನಿಮ್ಗೂ ನಿಮ್ ಮಗಳಿಗೂ ಒಳ್ಳೇದಲ್ಲ. ಆದಷ್ಟು ಬೇಗ ಇವಳನ್ನ ಕೆಲ್ಸದಿಂದ ತೆಗೆದು ಹಾಕಿದ್ರೆ ನಿಮ್ಗೆ ಒಳ್ಳೇದು. ನಾನ್ ನೆನ್ನೆನೆ ನಿನ್ನ ಆಚೆ ಕಳಿಸ್ದೆ ತಾನೆ? ಹೇಗ್ ಬಂದೆ? ಯಾವಾಗ ಬಂದೆ? ನಿನ್ನಂಥವಳನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು ಅಂತ ನಿನ್ನ ಆಚೆ ಕಳ್ಸಿದ್ರೆ ಮತ್ತೆ ಯಾರಿಗೂ ಗೊತ್ತಾಗ್ದ ಹಾಗೆ ಈ ಮನೆಗ್ ನುಗ್ಗಿದ್ಯಾ? ಗೊತ್ತಾಯ್ತು ಕಣೆ, ಗೊತ್ತಾಯ್ತು. ನೀನ್ ಈ ಮನೆಗ್ ಯಾಕೆ ಬಂದಿದ್ಯಾ ಅಂತ ನನಗೀಗ ಅರ್ಥ ಆಯ್ತು. ನಾನ್ ಅನ್ಕೊಂಡ ಹಾಗೆ
ನೀನು ಒಳ್ಳೆತನದ ನಾಟಕ ಮಾಡಿ ನನ್ ಮಗ ಅಖಿಲ್ಗೆ ಹತ್ರ ಆಗ್ಬೇಕು ಅಂತ ನೋಡ್ತಿದ್ಯಾ. ಅಖಿಲ್ನ ನಿನ್ನ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ಯಾ, ಹೌದು ತಾನೇ? ಅಖಿಲ್ಗೆ ಇವಳೆ ಮತ್ತು ಬರೋ ಹಾಗೆ ಮಾಡಿದಾಳೆ ಅಂತ ಸೀನ್ ಕ್ರಿಯೇಟ್ ಮಾಡ್ತೀನಿ. ಡೆಫಿನೆಟ್ ಆಗಿ ಅದು ಹಾಗೆ ಆಗಿರುತ್ತೆ ಅತ್ತೆ. ಕೋಟಿನ್ ಬಟನ್ ವಿಷಯದಲ್ಲಿ ಅಖಿಲ್ ಇವಳನ್ನ ವಹಿಸ್ಕೊಂಡ್ ಮಾತಾಡಿದ್ನಲ್ಲ, ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಇವತ್ತು ಮನೆಗ್ ಬಂದಿದ್ದಾಳೆ ಅತ್ತೆ. ನಿಧಾನವಾಗಿ ನಮ್ಮ ಅಖಿಲ್ನ ಇಂಪ್ರೆಸ್ ಮಾಡಬೇಕು ಅಂತ ಟ್ರೈ ಮಾಡ್ತಿರೋ ಹಾಗಿದೆ. ಅದಕ್ಕೆ ಮನೆಗೆ ಕಳ್ಳಿ ತರ ಬಂದು ಅಖಿಲ್ ಕುಡಿಯೋ ಜ್ಯೂಸ್ಗೆ ಏನೋ ಮತ್ತೆ ಬರೋ ಔಷಧಿ ಹಾಕಿರ್ಬೇಕು. ಆ ಕಾರಣಕ್ಕೆ ಅಖಿಲ್ ಬಿದ್ದು ಹೋಗಿರ್ಬೋದು. ಇಲ್ಲ, ನಾನು ಆ ತರ ಏನು ಮಾಡಿಲ್ಲ. ನೀನ್ ಹಾಗ್ ಮಾಡಿಲ್ಲ ಅಂದ್ಮೇಲೆ ಅಖಿಲ್ ಬಿದ್ದು ಹೋದಾಗ ನೀನ್ ನಮ್ಮನ್ ಯಾರನ್ನೂ ಯಾಕೆ ಕರೀಲಿಲ್ಲ? ಅವನನ್ನ ನಿನ್ ಮಡ್ಲಲ್ ಮಲಗಿಸ್ಕೊಂಡು ಸುಮ್ನೆ ಯಾಕೆ ನೋಡ್ತಾ ಕೂತಿದ್ದೆ? ಅಂದ್ರೆ ಅಖಿಲ್ಗೆ ಎಚ್ಚರ ಆಗೋ ತನಕ ಅವನನ್ನ ನಿನ್ ಮಡ್ಲಲ್ ಹಾಗೆ ಮಲಗಿಸ್ಕೊಂಡು ಅವನಿಗೇನೋ ಬಾರಿ ಸೇವೆ ಮಾಡೋ ತರ ಅವನನ್ನ ನಂಬಿಸಿ ಅವನ್ ದೃಷ್ಟಿಯಲ್ಲಿ ಒಳ್ಳೆಯೊಳಾಗ್ಬೇಕು ಅಂತಿದ್ದೆ ಅಲ್ವಾ? ಛೇಚಿ, ಕಳ್ರು ಯಾವತ್ತಿದ್ರು ಕಳ್ರೆ. ಇಷ್ಟು ಜನರ ಕಣ್ ತಪ್ಸಿ ಇವಳು ಮನೆ ಒಳಗ್ ಬಂದಿದ್ದಾಳೆ ಅಂದ್ರೆ ಇವಳು ಎಷ್ಟು ಬುದ್ಧಿವಂತಲಾಗಿರ್ಬೇಡ. ಅಮ್ಮೋರೆ, ನಾವು ಬಣ್ಣ ತತ್ತಿದಾಗ ಈ ಹುಡುಗಿ ಔಟ್ ಹೌಸ್ ಇಂದ ಬಂದು ನಮ್ ಜೊತೆಗೆ ಬಂದ್ಬಿಟ್ಲು. ಔಟ್ ಹೌಸಾ? ಅಂದ್ರೆ ರಾತ್ರಿ ಎಲ್ಲ ನೀನು ಗೌರಮ್ಮ ಜೊತೆಲೆ ಔಟ್ ಹೌಸ್ ಅಲ್ಲೇ ಇದ್ದೆ ಅಂತಾಯ್ತು. ಅತ್ತಿಗೆ ಅದು ಅಂದ್ರೆ ನೆನ್ನೆ ಇವಳ ಊರು ಕಳಿಸ್ಲಿಲ್ವಾ? ಕಳ್ಸಿದ್ದೆ. ನೀವ್ ಹೇಳ್ತಿದ್ದ ಹಾಗೆ ಕಳಿಸ್ಬಿಟ್ಟೆ. ಮತ್ತೆ ಹೇಗ್ ಬಂದ್ಲು? ಅಂದ್ರೆ ಬಸ್ ಸ್ಟಾಪ್ ಹೋಗಿದ್ಲಂತೆ. ಯಾವ ಬಸ್ಸು ಸಿಗ್ಲಿಲ್ಲ ಅಂತ ಹೋಗಕ್ಕಾಗ್ಲಿಲ್ವಂತೆ. ಅಷ್ಟೊತ್ತಿಗೆ ಕತ್ಲಾಗೋಗಿತ್ತಲ್ಲ. ಹೆಣ್ಣುಡ್ಗಿ ಅಲ್ವಾ ಅತ್ಗೆ, ರಾತ್ರಿ ಹೊತ್ತು ಒಂಟಿಯಾಗಿ ಹೋಗೋದಿಕ್ಕೆ ಭಯ ಆಗತ್ತೆ ಅಂತ ಹೇಳಿ ಅತ್ಕೊಂಡು ನನಗ್ ಫೋನ್ ಮಾಡಿದ್ಲು. ಎಷ್ಟೇ ಆದ್ರೂ ನಾನು ಕೂಡ ಒಂದ್ ಹೆಣ್ಮಗು ತಾಯಿ ಅಲ್ವಾ, ನನಗೂ ಸಂಕಟ ಆಗೋಯ್ತು. ಔಟ್ ಹೌಸಿಗೆ ಬಾ ಅಂತ ಹೇಳ್ದೆ. ಈ ವಿಷಯನ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಏನಾಗ್ಲಿಲ್ಲ? ಇಂಥವ್ರ ಮುಖ ನೋಡಿದ್ರೇನೆ ನಂಗೆ ಮೈಯೆಲ್ಲ ಉರಿಯತ್ತೆ.